2014ರಲ್ಲಿ ನಾವು ಹಿಡಿದ ಶ್ರೀಕಂಠ ದತ್ತ ಒಡೆಯರಿದೆ, ಮೂಡಿಗೆರೆ ತಾಲೂಕು ಲವಿ ಇದ್ದಾನೆ. ಆದರೆ ಸುಮಾರು 30-40 ಹೆಚ್ಚು ಕಡಿಮೆ 50 ವರ್ಷದಿಂದ ಒಂದು ಬಿಟ್ಟು ಕೆಲಸ ಮಾಡ್ಕೊಂಡು ಒಂದು ಆನೆನ ದುಡಿಸ್ಕೊಂಡು ಸಾವಿರಾರು ಜನನ ಜೀವ ಉಳಿಸಿದ್ದು, 300ಕ್ಕೂ ಹೆಚ್ಚು ಕಾಡಾನೆ ಹಿಡಿದಿದ್ದು, ಟಿಂಬರ್ ಇಳಿಸಿದ್ದು, 100ಕ್ಕೂ ಹೆಚ್ಚು ಹುಲಿ ಹಿಡಿದು ಒಂದು ಇಡೀ ವರ್ಲ್ಡಲ್ಲೇ ನಂಬರ್ 1 ಕುಮ್ಕಿ ಆನೆ ಅಭಿಮನ್ಯು 1977ನೇ ಇಸ್ವಿಯಲ್ಲಿ ಒಂದು ಇದರಲ್ಲಿ ಅಂದರೆ 6 ವರ್ಷದ ಆನೆ ಕಾಡಲ್ಲಿ ಒಂದು ಕಂದಕದಲ್ಲಿ ಬಿದ್ದಿದ್ದ ಆನೆ ಸಿಕ್ಕಿದ್ದು. ಅದನ್ನು ಸಣ್ಣಪ್ಪ ತನ್ನ ಮಗನಂತೆ ಸಾಕಿ ಬೆಳೆಸಿದ ಆನೆ ಅದು. ಅದರ ಅಜ್ಜಿ, ಆ ತಾಯಿ, ತಂದೆ ತಾಯಿ ಗುಂಪು ಎಲ್ಲವೂ ಬಿಟ್ಟು ಆ ಆನೆ ಮನುಷ್ಯರೇ ನಮ್ಮ ಅಣ್ತಮ್ಮದರು ಅಂತ ತಿಳ್ಕೊಂಡು ಇಷ್ಟವರೆಗೂ ಯಾವುದೇ ಅಂದರೆ ಮತ ಬಂದಾಗಲೂ ಯಾರಿಗೂ ಏನು ಉಲ್ಟ ಮಾಡ್ದಲೆ ಒಬ್ಬ ಒಂದು ಕುಟುಂಬದ ಮಗನಾಗಿ ಬೆಳೆದ ಅಭಿಮನ್ಯು ಕೊನೆಗಾಲದಲ್ಲಿ ಈ ರೀತಿ ನಡೆಸ್ಕೊಳೋದು ಸರಿನಾ? ಇದು ಭಾರಿ ಬೇಜಾರದ ವಿಚಾರ. ಇನ್ನು ಆ ಆನೆ, ಪಾಪದ ಆನೆ ಎಷ್ಟು ಕೆಲಸ ಮಾಡ್ತು, ಆದರೆ ಅದನ್ನ ಲೆಕ್ಕಕ್ಕೆ ತಗೊಂಡ್ಲಿಲ್ಲ. ಈಗ ಯಾರ್ಯಾರ್ದೋ ಇನ್ಫ್ಲುಯೆನ್ಸು, ಯಾರ್ಯಾರ್ದೋ ಫೋನು, ಎಲ್ಲೋ ಟಿ ವಿಯರು, ಪೇಪರ್ನರು, ಸೋಷಲ್ ಮೀಡಿಯಾದವರು ಅವ್ರ ಒತ್ತಾಯದಲ್ಲಿ ಈಗ ಸರ್ಕಾರ ಆ ಪಾಪದ ಆನೆಗೆ ಈಗ ಸನ್ಮಾನ ಮಾಡಬೇಕು. ಅದು ಸನ್ಮಾನ ಮಾಡೋ ಜಾಗ ಇದಲ್ಲ. 6 ವರ್ಷ ಅಂಬಾರಿ ಹೊತ್ತು ಸುಮಾರು 30 ವರ್ಷದಿಂದ ದಸರಾಕ್ಕೆ ಹೋಗಿ ದಸರಾದಲ್ಲಿ ಕೆಲಸ ಮಾಡಿ ಇದ್ದ ಆನೆನ ಅರಮನೆಯ ಮುಂದೆ ಅಲ್ಲಿ ಸನ್ಮಾನ ಮಾಡಬೇಕು. ಇಲ್ಲಿ ಸನ್ಮಾನ, ಕಾಡಲ್ಲಿ ಸನ್ಮಾನ ಮಾಡೋದಲ್ಲ. ನಾಡ್ದು ಏನೋ ನಾಳೆ ಸನ್ಮಾನ ಮಾಡ್ತಾರೆ ಅಂತ ಒಂದು ಸುದ್ದಿ ಆಗಲಿ, ಸನ್ಮಾನ ಮಾಡಿ. ಆದರೆ ಒಂದು ಹೇಳ್ತೀನಿ, ಈಗ ದಸರಾಕ್ಕೆ ಹೋದಾಗ ದಸರಾದಲ್ಲಿ ಅರಮನೆ ಎದುರಿಗೆ ಒಂದು ಸನ್ಮಾನ ಮಾಡಬೇಕು. ಅದರಲ್ಲಿ ಮಹಾರಾಣಿಯರಿಂದ ಹಿಡಿದು ಯುವರಾಜರು ಎಲ್ಲ ಸೇರ್ಕೊಂಡು, ಆಮೇಲೆ ಮುಖ್ಯಮಂತ್ರಿಗಳು ಬಂದು ಅವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಬೇಕು. ಸುಮ್ಮನೆ ಏನೋ ಒಂದು ಸನ್ಮಾನ ಮಾಡಿ 2 ಹಾರ ಹಾಕಿದ್ದೆ ಕಾಟಾಚಾರಕ್ಕೆ ಮಾಡಿದರೆ ಅದು ಸನ್ಮಾನ ಅಲ್ಲ. ಅದು ಆದರೂ ಭಾರಿ ಬೇಜಾರಾಗ್ತೇವೆ. ಕೊನೆಗೂ ಸುಪ್ರೀಂ ಕೋರ್ಟಿನ ಆದೇಶದಂಗೆ ಒಂದು ಆನೆಗೆ 60 ವರ್ಷ ದಾಟಿದ ಮೇಲೆ ಅದಕ್ಕೆ ಯಾವುದೇ ಹೊರೆ ಹೊರಿಸಬಾರ್ದು ಅನ್ನೋದೊಂದು ಇದಿದೆ. ಹಾಗಾಗಿ ಏಪ್ರಿಲ್ ತಿಂಗಳಿಗೆ ಅಭಿಮನ್ಯುಗೆ 60 ವರ್ಷ ಆಗುತ್ತೆ. ಈಗ ತಗೊಂಡಿರೋ ನಿರ್ಧಾರ ಕರೆಕ್ಟೇ. ಆ ಅಭಿಮನ್ಯುನ ಈಗ ಒಂದು ನಿಶಾನೆ ಆನೆಯಾಗಿ ತಗೊಂತಾರೆ, ಅದು ಖುಷಿ ಆಯಿತು. ಆಮೇಲೆ ಕಾಲ ಬದಲಾಗ್ತಾ ಇರ್ತದೆ. ಎಲ್ಲರೂ ಒಂದು ನೇಪಥ್ಯ ಅಂದರೆ ಹಿಂದಕ್ಕೆ ಸರಿತಾರೆ ವಯಸ್ಸಾದಂಗೆ. ಹಿಂದೆ ಬೇರೆ ಆನೆಗಳಿಗೆ ಏನೇನಾಗಿತ್ತೋ ಅದೇ ಥರ ಅಭಿಮನ್ಯುಗೂ ಆಗಿದೆ. ಅದ್ರ ಬಗ್ಗೆ ಯಾರು ಬೇಜಾರು ಮಾಡ್ಕೋಬಾರ್ದು. 6 ವರ್ಷ ಅಭಿಮನ್ಯು ಹೊತ್ತಿದ್ದಾನೆ. ಈಗ ಇನ್ನು ಹೊಸ ಒಂದು ಯುವ ಪಡೆನೇ ರೆಡಿಯಾಗಿದೆ. ಇವೆಲ್ಲ ಅಭಿಮನ್ಯುನೇ ಹಿಡಿದ ಆನೆಗಳು. ಗಂಟೆಗಟ್ಟಲೆ ಇದರ ಹೋರಾಡ್ತು ಹಿಡ್ದಾನೆ. ಅವತ್ತು ಇದ್ರ ಹತ್ರ ಫೈಟ್ ಮಾಡ್ತು ಅಭಿಮನ್ಯು. ಈಗ ಅಭಿಮನ್ಯು ಅಂಬಾರಿ ಹೊರಲಿ ಬಿಡಲಿ, ಆದರೆ ಅಭಿಮನ್ಯು ಆ ಗುಂಪಲ್ಲಿರೋದು ನಮ್ಮಂಥವರಿಗೆ, ಜನಗಳಿಗೆ ಇಷ್ಟ ಆಗ್ತಾಯಿದೆ. ಮೈಸೂರಲ್ಲಿ ಮೊನ್ನೆ ಯಾರೋ ಹೇಳ್ತಿದ್ದ, ನೀವು ಬರೋದಿಲ್ಲ ಅಂಥೇಳಿ ನನ್ನ ಮಗ ಊಟನೇ ಬಿಟ್ಟನೆ ಅಂತಂಥ ಅಭಿಮಾನಿಗಳೆಲ್ಲ ನಮ್ಮ ಅಭಿಮನ್ಯುಗಿದೆ. ಈಗ ಅಭಿಮನ್ಯು ಬರಬೇಕು. ಅಭಿಮನ್ಯು ನಿಶಾನೆ ಆನೆಯಾಗಿ ಬರಲಿ. ನಾಳೆ ಅದಕ್ಕೆ ಸನ್ಮಾನ ಅಷ್ಟೇ ಅಲ್ಲ, ಮೈಸೂರು ಅರಮನೆ ಎದುರು ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಈಗಾಗಲೇ ನಿಧಾನ ಆಗಲಿ, ಈಗ ಎಚ್ಚೆತ್ಕೊಂಡರೆ
ಇನ್ನೇ ಮುಂದೆ ಮಾಡ್ತಾರೆ. ಅದನ್ನ ಕಾಯೋಣ. ನಾಳೆ ಇಲ್ಲಿ ಅಭಿಮನ್ಯುಗೊಂದು ಸನ್ಮಾನ ಇದೆ, ಆದರೆ ಅದು ಅರಮನೆ ಎದುರಿಗೆ ಮಾಡಿದ್ರೆ ಮಾತ್ರ ಅದನ್ನ ಎಲ್ಲರಿಗೂ ಸಮಾಧಾನ ಆಗೋದು. ಅಲ್ಲೂ ಒಂದು ಮಾಡಲಿ ನೋಡೋಣ. ಏನಾದ್ರು ನಮ್ಮ ಸರ್ಕಾರದಿಂದ ಏನಾದ್ರು ಸರ್ಪ್ರೈಸಾಗಿ ಇಲ್ಲೂ ಮಾಡಿ ಅರಮನೆ ಹತ್ರನೂ ಮಾಡ್ತಾನೆ ಅಂತ ಕಾದು ನೋಡೋಣ. ಹೌದು. ಥ್ಯಾಂಕ್ ಯು.